ಅಲ್ಲಿ ಯಶ್ವಿನ ಲಕ್ಷ್ಮೇಶ್ವರದಲ್ಲೇ ಬಿಟ್ಟು ಬಂದಿದ್ದೆ. ತನ್ವಿನ ಅಷ್ಟೇ ಕರ್ಕೊಂಬಂದಿದ್ದೆ. ಇಬ್ಬರು ಕೂಡ ಟಿಫನ್ ಮಾಡಿಕೊಂಡು ನಾನು ಮಕ್ಕಕ್ಕೆ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ. ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಸೋಪ್ ಮಾಡ್ಕೊಳ್ಳೋಣ, ಹೋಮ್ ಮೇಡ್ ಸೋಪ್, ಬಾತ್ ಸೋಪ್ ಅಂತ ಒಂದು ಸ್ವಲ್ಪ ಮಸೂರ್ ದಾಲ್ ಮತ್ತು ಒಂದು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ ಮತ್ತು ಒಂದೆರಡು ಕರ್ಪೂರ, ಒಂದೆರಡು ಲವಂಗ ಹಾಕಿ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡು ಮತ್ತು ಅದಕ್ಕೆ ಒಂದು ಟೀ ಸ್ಪೂನ್ ಕಾಫಿ ಪೌಡ್ರ್ ಹಾಕಬೇಕು. ಕಾಫಿ ಪೌಡ್ರ್ ಮತ್ತು ನೆಕ್ಸ್ಟು ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಒಂದೆರಡು ಸ್ಪೂನ್, ಹಾಗೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ 2 ಸ್ಪೂನ್ ಅಲೋವೆರಾ ಜೆಲ್ ಹಾಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ರೋಸ್ಮೆರಿ ಆಯಿಲ್ ಇತ್ತು, ಅದನ್ನು ಕೂಡ ಒಂದು ಸ್ಪೂನ್ ಹಾಕಿದೆ ರೋಸ್ಮೆರಿ ಆಯಿಲ್ನ. ಮತ್ತು ನೆಕ್ಸ್ಟ್ ಒಂದು ಸ್ವಲ್ಪ ಹರಳೆಣ್ಣೆ 1 ಸ್ಪೂನಷ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಂಡು ಯಾವುದಾದ್ರೂ ಒಂದು ಗ್ಲಿಸರಿನ್ ಸೋಪ್ ತೊಗೋಬೇಕು. ಗ್ಲಿಸರಿನ್ ಸೋಪ್ ತೊಗೊಂಡು ಅದನ್ನ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಕರಗಿಸ್ಕೋಬೇಕು ಸೋಪನ್ನ. ಹೀಗೆ ಒಂದು ಬಾಳೇಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿಟ್ಟು ಹೀಗೆ ಕರಗ್ತದೆ ಚೆನ್ನಾಗಿ. ಈಗ ಕ್ಲೀನಾಗಿ ಕರಗ್ತು. ಇವಾಗ ಮಿಕ್ಸ್ ಮಾಡಿಟ್ಕೊಂಡಿರೋ ಪೇಸ್ಟೆಲ್ಲ ಹಾಕಿ ಅದು ಕ್ಲೀನಾಗಿ ಚೆನ್ನಾಗಿ ಅದ್ರ ಸೋಪಿನ ಜೊತೆಗೆ ಮಿಕ್ಸ್ ಆಗೋ ಮಟ್ಟ ಕ್ಲೀನಾಗಿ ಚೆನ್ನಾಗಿ ಇದು ಮಾಡಿ ನೆಕ್ಸ್ಟ್ ಆದ ನಂತರ ನಮ್ಮದು ಯಾವುದಾದ್ರೂ ಒಂದು ಮೋಲ್ಡು ಅಥವಾ ಬಟ್ಲಿಕ್ಕೆ, ನಾನೊಂದು ಬಟ್ಲಿಗೆ ತೆಗ್ದಿದ್ದೆ. ಮೋಲ್ಡ್ ಇದ್ದಿಲ್ಲ ನಮ್ಮ ಸೋಪ್ ಮಾಡೋದು, ಅದಕ್ಕೆ ಬಟ್ಲಿಗೆ ತೆಗೆದು ಎತ್ತಿಟ್ಟೆ. ಮತ್ತು ಕರ್ಜಿಕಾಯಿ ಮಾಡೋಣ ಅಂತ ಒಂದು ಸ್ವಲ್ಪ ಕೊಬ್ಬರಿ, ಸಕ್ಕರೆ, ಏಲಕ್ಕಿ ಹಾಕಿ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡು ಒಣ ಕೊಬ್ಬರಿ ಹಾಗೂ ಒಂದು ಸ್ವಲ್ಪ ಹಿಟ್ಟು ಕೂಡ ಕಲಸಿಟ್ಕೊಂಡೆ. ಈಗ ವೇಫರ್ ಚಾಕ್ಲೇಟ್ ಆರ್ಡ್ರ್ ಮಾಡಿದ್ದೆ. ತನ್ವಿ ಮಮ್ಮಿ ಚಾಕ್ಲೇಟ್ ಅಂದ್ಲು, ಅದಕ್ಕೆ ಅವಳಿಗೆ ಒಂದು ಕೊಟ್ಟು ಹಾಗೆ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಕರ್ಜಿಕಾಯಿ ಎಲ್ಲ ಮಾಡಿಕೊಂಡು ಕರ್ಜಿಕಾಯಿ ನೋಡಿ ಈಗ ಒಂದು ಚೆನ್ನಾಗಿ ಬಂದಿತ್ತು ಕರ್ಜಿಕಾಯಿ. ಮತ್ತು ನೆಕ್ಸ್ಟ್ ಕರ್ಜಿಕಾಯಿ ಯಾಕಂದರೆ ಹಾಗೆ ನಮ್ಮ ಮನೆ ತಿನ್ನಾಗೈತೆ ಅಂದರು, ಅದಕ್ಕೆ ಕರ್ಜಿಕಾಯಿ ಮಾಡಿದ್ದೆ. ಸ್ವಲ್ಪ ಮಾಡಿದ್ದೆ ನಾನು. ಮತ್ತು ಸಾಯಂಕಾಲ ಆಯಿತು. ಇದು ಸೋಪೆಲ್ಲ ಚೆನ್ನಾಗಾಗಿತ್ತು, ಅದು ಹಾಕಿಟ್ಟಿದ್ದೆಲ್ಲ ಒಂದು ಬಟ್ಲಿಗೆ ಹಾಕಿಟ್ಟಿದ್ದೆ. ಮೋಲ್ಡ್ ಇದ್ದಿದ್ದಿಲ್ಲ ಅಂದಿದ್ನಲ್ಲ, ನಾನು ಅದಕ್ಕೆ ಟ್ರೈ ಮಾಡೋಣ ಅಂತ ಮುಖ ತೊಳ್ಕೊಂಡೆ. ಅದನ್ನ ಹಚ್ಕೊಂಡು ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಅಂತ ಟ್ರೈ ಮಾಡಿ ನೋಡಿ. ಮತ್ತು ಸಾಯಂಕಾಲ ಹಾಗೆ ಒಂದು ಸ್ವಲ್ಪ ರೆಡಿಯಾಗಿ ಹೊರಗಡೆ ಹೋಗಬೇಕಿತ್ತು. ಹೊರಗಡೆ ಹಾಗೆ ಮನೆಗೆ ಬಂದು ಒಂದು ಸ್ವಲ್ಪ ಬೀಟ್ರೂಟ್ ರೊಟ್ಟಿ ಮಾಡ್ಕೊಂಡೆ. ಬೀಟ್ರೂಟ್ ಅಕ್ಕಿ ರೊಟ್ಟಿ ನಿನ್ನಿದೆ ಮಟನ್ ಸಾಂಬಾರು. ನಾನು ಮಿನಿ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಬಾಯ್.